ಹುಡುಗಿ ಏನು ಮಾಡ್ಕೊಂಡಿದ್ದಾಳೆ? ಅದು ಫ್ರೀ ಟಿಕೆಟ್ ಅಂತ ಬಸ್ ಹತ್ತಕ್ಕೆ ಹೋಗಿ ಬಿದ್ದು ಗಾಯ ಮಾಡ್ಕೊಂಡಿದ್ದಾಳೆ. ಏ ಅಪ್ಪ, ಅವ್ರು ಅದನ್ನೆಲ್ಲ ಕೇಳ್ತಾ ಇರೋದು, ನೀ ಸ್ವಲ್ಪ ಸುಮ್ಮನೆ ಇರೋ. ವಿಧಾನಸೌಧ ಕಲಾವಿದ್ರೆ, ನಮ್ಮ ಶ್ವೇತಾ MSc ಇನ್ ಮೈಕ್ರೋ ಬಯಾಲಜಿ ಡಬಲ್ ಡಿಗ್ರಿ ಗ್ರಾಜ್ಯುಯೇಟು. ಸೂಕ್ಷ್ಮ ಜೀವಿಗಳನ್ನು ಅಧ್ಯಯನ ಮಾಡಿರೋ ಶ್ವೇತಾ ಜೀವನದ ಸೂಕ್ಷ್ಮಗಳನ್ನು ಅಧ್ಯಯನ ಮಾಡಿದ್ದಾಳೆ. ನಿನಗೂ ಏನಾದರೂ ಕೇಳೋದಿದ್ರೆ ಕೇಳಮ್ಮ. ಅಯ್ಯಯ್ಯ, ಅವಳೇನು ಕೇಳೋಷ್ಟಿಲ್ಲ ಕಣಪ್ಪ, ಎಲ್ಲ ನಂದೇಯ ಫೈನಲ್. ಮುಖ ಯಾಕೆ ಮುಚ್ಚಿದ್ದೀರಾ? ಅದು ಇವ್ರ ಕಡೆ ಒಪ್ಪಿಗೆ ಆಗೋವರೆಗೂ ಮುಖ ತೋರಿಸೋದಿಲ್ಲ. ಓಹೋ, ಓಕೆ ಓಕೆ. ನನಗೆ ಹಳೆ ಸಂಪ್ರದಾಯ ಅಂದರೆ ತುಂಬ ಇಷ್ಟ. ಕಿರಿ, ಏನನ್ನ ಮಾತಾಡ್ತಿದಾರಲ್ಲ, ಇದೆಲ್ಲ ನಮ್ಮ ಸಂಪ್ರದಾಯನ? ಮುಖ ಯಾಕೆ ಮುಚ್ಚಿದ್ದೀರಾ? ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿರೋ ಹುಡುಗ ಇವಳು ನೋಡ್ತಿದ್ದ ಹಾಗೇನೆ ಹೆದರ್ಕೊಂಡು ಹೋಗ್ಬಿಡ್ಬಾರ್ದು, ಅವಳು ಮುಖ ಮುಚ್ಕೊಂಡು ಕರ್ಕೊಂಬ ಅಂತ ಅತ್ತನೇ ಹೇಳಿದ್ರು. ಮತ್ತೆ ಬುದ್ಧಿ ಇಲ್ಲ ಅಂದ್ರೆ ನಮಗಿಲ್ವಾ? ಭಗವಂತ ಹೇಳಿದಾನೆ, ಮೋಸ ಮಾಡಬಾರ್ದು, ಕಣ್ಣೆದ್ರಿಗೆ ಮೋಸ ನಡೀತಾ ಇದ್ರೆ ಸುಮ್ಮನೆ ಇರಬಾರ್ದು ಅಂತ. ನಾನು ಇದೆಲ್ಲ ಸಹಿಸಲ್ಲ. ಹುಡುಗನ ಅಭಿಪ್ರಾಯ ಕೇಳ್ಕೊಂಡು ತಾಂಬೂಲ ಬದಲಾಯಿಸ್ಕೋಬೋದಾ? ಅಯ್ಯೋ, ಆಗ್ಬೋದು. ಅವ್ರ ಅಪ್ಪ ಅಮ್ಮನ ಕರ್ಕೊಂಬಂದ್ರೆ ಅವತ್ತೇ ತಾಂಬೂಲ ಬದಲಾಯಿಸ್ಕೊಳ್ಳೋದೇಯ. ಏನಪ್ಪ ಶಂಕರ, ನಿನ್ನ ಅಭಿಪ್ರಾಯ ಏನು? ಅಯ್ಯೋ, ಅವ್ರೇನು ಹೇಳ್ತಾರೆ, ಅವ್ರ ಸಂಭೋ ಶಂಕರ ಅಂದ್ರೆ ನಾವೆಲ್ಲ ಹರಾರ ಮಾದೇವ ಅನ್ನೋದೇಯ. ಅವ್ರು ನಾಚಿಕೊಂಡು ಕೂತ್ಕೊಂಡಿರೋದು ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಒಪ್ಕೊಂಡವ್ರೆ ಅಂತ. ಎಕ್ಸ್ಕ್ಯೂಸ್ ಮೀ, ವಿಧಾನಸೌಧ ಕಲಾವಿದ್ರೆ ಸ್ವಲ್ಪ ಇರಿ. ಇದೆಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಸಂಪ್ರದಾಯ ಅಲ್ವೇ ಅಲ್ಲ. ನೋಡಿ, ಬಾಳೆ ಬದುಕಬೇಕಾದವರು ನೀವು. ಮದುವೆ ಆಗೋಕ್ಕೆ ಮುಂಚೆ ಒಂದ್ಸರಿ ಮುಖ ನೋಡೋದು ಒಳ್ಳೇದು. ಶಿವು, ಏನ್ರಿ ಇದು ಅನ್ಯಾಯ? ಇದೇ ರೀಸನ್ಗ ಒಪ್ಪಿಗೆ ಆಗೋ ತನಕ ಮುಖ ನೋಡೋಂಗಿಲ್ಲ ಅಂತ ಹೇಳಿದ್ದು? ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನಂತವ್ನಿಗೆ ಇಂಥ ಹುಡುಗಿ ನೋಡಿದ್ರೆ ಜನ ಏನು ಅಂದ್ಕೊಳ್ಳಲ್ಲ? ಅಲ್ಲಮ್ಮ, ವಯಸ್ಸಾದವ್ರಿಗಂತೂ ಬುದ್ಧಿ ಇಲ್ಲ. ನಿನ್ನ ಮುಖ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನಿನಗೆ ಮದುವೆ ಆಗತ್ತಾ? ನಿನ್ ಥರನೇ ಯಾವನಾದ್ರೂ ಕಪ್ಗಿರೋನ್ ಹುಡುಕಿ ಮದುವೆ ಆಗು. ಏ ಬ್ರೋಕರ್, ನಿಮ್ಮನ್ನು ನಂಬಿ ಬಂದಿದ್ದಕ್ಕೆ ಸರಿಯಾಗಿಟ್ರಿ. ಬರ್ತೀನಿ, ಗುಡ್ ಬಾಯ್. ಶಂಕರ, ನಿಂತ್ಕೊಳ್ಳಿ ಅತ್ತೆ. ನೋಡಿದ್ರ, ಬಣ್ಣ ನೋಡ್ತಿದ್ದ ಹಾಗೆ ಅವ್ನ ಬಣ್ಣ ಬಯಲಾಯ್ತು ಅಂತ ಅವನಿಗೆ ಶ್ವೇತನ್ ಕೊಟ್ಟು ಮದುವೆ ಮಾಡಿಸಿದ್ರೆ ಅಷ್ಟೇ ಅವಳ ಲೈಫ್ ಹಾಳಾಗಿರೋದು. ಏನ್ ಬಾಯ್ ಮುಚ್ಲಾ? ಆಗ್ತದಿ ಸಂಬಂಧನ ಹಾಳು ಮಾಡ್ದಲ್ಲ, ಈಗ ನಿಂಗೆ ಸಮಾಧಾನವಾ? ಅಯ್ಯೋ ಶಿವನೇ, ಎಲ್ಲಿಂದ ಹುಡ್ಕೊಂಡ್ ಬರ್ಲಪ್ಪ ಗಂಡ ಈ ಕರಿ ಮುಷಡಿಗೆ? ಲೇ ಶಿವ, ಸಂಬಂಧ ಹಾಳು ಮಾಡ್ದವ್ ನೀನ್ ತಾನೆ. ಇನ್ನೊಂದು ಗಂಡ ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ. ನೀನ್ ಏನ್ ಮಾಡ್ತೀಯೋ ಎತ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಇನ್ನೊಂದು ವಾರದಾಗೆ ಶ್ವೇತನ ಬೆಳ್ಳಗ್ ಮಾಡೋ ಜವಾಬ್ದಾರಿ ನಿಂದು. ಏನ್ ಹೇಳ್ಬಿಟ್ಟೋದ್ರು? 1 ವಾರದಲ್ಲಿ ನೀವು ಶ್ವೇತನ್ನ ಬೆಳ್ಳಗ್ ಮಾಡ್ಬೇಕಂತೆ. ನಾನಾ? ನೀನೇ ನಾರು ಬೇರು, ಗಿಡ ಬುಡ, ಕಾಂಡ ಕೆಂಡ, ಬೇಲಿ ಸಾಲು, ಕಳ್ಳಿ ಹಾಲು, ವಿಷಂಪುರಿ ಸೊಪ್ಪಿಂದ ಹಿಡಿದು ಅಮೃತ ಬಳ್ಳಿ ಎಲೆವರೆಗೂ ಎಲ್ಲ ಅರ್ದು ಕುಡಿದು ಬಿಟ್ಟಿದ್ದೀನಿ. ಮತ್ತೆ ನೀವಿನ್ನು ಬದುಕಿದ್ದೀರಿ? ಎಲ್ಲ ಓದಿ ಚೆನ್ನಾಗಿ ತಿಳ್ಕೊಂಡಿದ್ದೀರ್ತ ಹೇಳಕ್ ಹೋದೆ ಸ್ವಾಮಿ. ಅಯ್ಯೋ ಸ್ವಾಮಿ, ನೆಟ್ ಕೇಳಿ, ನೀವು ವಿಷಂಪುರಿ ಸೊಪ್ಪು ಅಂತ ಹೇಳಿದ್ ಕೇಳಿ ಗಾಬರಿ ಆಗೋಯ್ತು. ಅಯ್ಯೋ, ಗಾಬರಿಗೊಂದು ಬೇರೆ ಇದೆ ಸ್ವಾಮಿ. ಅದಕ್ಕೂ ಒಂದು ಬೇರೆ ಇದೆಯಾ? ಅದಕ್ಕೂ ಒಂದು ಬೇರೆ ಇದೆ. ಆ ಬೇರ್ನ ಚಪ್ಪಡಿ ಕಲ್ಲಲ್ಲಿ ಇಟ್ಟು 2 ಹನಿ ಹಾಲು ಹಾಕಿ ತೇದ್ಬಿಟ್ಟು ನೆಕ್ ಬಿಟ್ರೆ ಗಾಬರಿ ಗಾಂಚಲ್ಲಿ ಬಿಟ್ಟು ಓಡಾಯ್ತದೆ. ಅಪ್ಪ ಅಯ್ಯ, ಈ ಬಂದಿರೋ ವಿಷಯ ಬಿಟ್ಟು ಬೇರೆದೆಲ್ಲ ಮಾತಾಡೋ ಕಾಯಿಲೆಗೆ ಏನಾದ್ರೂ ಮದ್ದಿದ್ರೆ ಕೊಡು. ಅದನ್ನ ಇಲಿ ಪಾಷಾಣದ ಜೊತೆ ಅರ್ದ್ಬಿಟ್ಟು ನೆಕ್ಕಿಸ್ಬಿಡ್ತೀನಿ. ಯೋ, ನನ್ನ ಮಗಳು ಬೆಳಗಾಗೋದಕ್ಕೆ ಏನಾದ್ರೂ ಔಷಧಿ ಕೊಡು ಅಂದ್ರೆ ಏನು ಪುರಾಣ ಎಲ್ಲ ಮಾತಾಡ್ಕೊಂಡು ಕುಂತವ್ನು ಮೂದೇವಿ. ಅಮ್ಮ, ಹೆದರ್ಕೋಬೇಡಿ. ಕಾಜಲ್ ಗೊತ್ತಾ ನಿಮಗೆ? ನೋಡಿದ್ದೀನಿ, ಆದ್ರೆ ಪರಿಚಯ ಇಲ್ಲ. ಸಾರ್, ನೋಡಿದಿರಲ್ಲ, ಹೇಗವ್ರು ಹೇಳಿ ಎಂದಿದ್ದು. ಸಖತ್ತಾಗವ್ರೆ. ರೀ, ಇಲ್ಲ ಚೆನ್ನಾಗಿಲ್ಲ. ಏನೇನು ಹೇಳ್ತಿರಲ್ಲ ಸ್ವಾಮಿ ನೀವು? ಸಾರ್, ನಾನು ಕೇಳಿದ್ದು ಅವ್ರು ಕಪ್ಪಗಿದ್ರಲ್ಲ, ಬೆಳ್ಳಗೆ ಮಾಡಿದ್ ಯಾರು ಅಂತ. ಅವ್ರೊಬ್ಬರೇ ಅಲ್ಲ ಸಾರ್. ಬಿಪಾಶಾ ಬಸು, ಮುಮೈತ್ ಖಾನು, ರಾಣಿ ಮುಖರ್ಜಿ, ಮಲೈಕಾ ಅರೋರಾ, ಸುಷ್ಮಿತಾ ಸೆನ್, ಕೊಂಕನ್ ಸೈನು, ಲಾರಾ ದತ್ತ, ಈಶಾ ಗುಪ್ತಾ, ಇವರೆಲ್ಲರೂ ಬೆಳ್ಳಗೆ ಮಾಡಿಸಿದ್ ಯಾರು? ಯಾರಪ್ಪ? ಯಾರು ಅಂತ ನಂಗೂ ಗೊತ್ತಿಲ್ಲ.
ಆದರೆ ನಿಮ್ಮ ಮಗಳನ್ನ ಬೆಳ್ಳಗೆ ಮಾಡಿಸೋದು ಮಾತ್ರ ನಾನೇ. ನೀವು ಹೇಳಿದ್ದೆಲ್ಲ ಕೇಳಿ ಉಗಿಬೇಕು ಅನ್ನಿಸ್ತಾ ಇದೆ. ಸಲೈವ ವೇಸ್ಟ್ ಆಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ನಿಜ ಹೇಳಿ ಸ್ವಾಮಿ, ನಿಜವಾಗ್ಲೂ ನಿಮ್ಮ ಔಷಧಿ ವರ್ಕ್ ಆಗುತ್ತಾ? ಸ್ವಾಮಿ, ನನ್ನ ಮೇಲೆ ಅನುಮಾನ ಬೇಡ. ನಮ್ಮ ತಾತ ಬ್ರಿಟಿಷರಿಗೆ ವಾಂತಿ ಬೇದಿಗೆಲ್ಲ ಔಷಧಿ ಕೊಡ್ತಿದ್ರು. ಕೊಡೋದು ಕೊಟ್ರಿ, ಇಂಡಿಯಾದಲ್ಲಿರೋ ಬಾತ್ರೂಮ್ ಬಾಗಿಲುಗಳೆಲ್ಲ ಮುಚ್ಚಿಬಿಟ್ಟು ಬೇದಿ ನಿಲ್ದೇ ಇರೋ ಥರ ಮಾತ್ರೆ ಕೊಟ್ಬಿಟ್ಟಿದ್ರೆ ಇನ್ನೂ ಬೇಗ ಹೋಗ್ಬಿಟ್ಟಿರೋರು ಬೇದಿ ಬ್ರಿಟಿಷರು. ಶಿವು, ನೀವು ಹಸಿ ಸುಮ್ಕಿರಪ್ಪ. ಯೋ, ನನ್ನ ಮಗಳು ಬೆಳಗಾಗ ಔಷಧಿ ಕೊಡಪ್ಪ, ಸುಮ್ಕೆ ಪುರಾಣ ಎಲ್ಲ ಬೇಡ. ಆಯ್ತಮ್ಮ, ಕೊಡ್ತೀನಿ. ನೋಡಮ್ಮ, ಇದು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಸ್ವಾಮಿ, ನೀವಲ್ಲ, ಬೆಳಗಾಗಬೇಕಾಗಿರೋರು. ಆಮೇಲೆ 1 ತಾಸು ಬಿಟ್ಟು ಇದನ್ನ ಹಚ್ಕೋಬೇಕು. ಆಮೇಲೆ ರಾತ್ರಿ ಊಟ ಆದಮೇಲೆ ಮೊಸರಿನ ಜೊತೆ ಕಲ್ಲುಪ್ಪು, ಏಲಕ್ಕಿ, ಶುಂಠಿ, ಬೆಲ್ಲ ಮತ್ತು ಪಲಾವ್ ಎಲೆ ಇವೆಲ್ಲ ಚಚ್ಚಿ ಇದನ್ನ ಮುಖಕ್ಕೆ ಹಚ್ಕೊಂಡು 1 ತಾಸು ಆದಮೇಲೆ ಮುಖ ತೊಳ್ಕೊಬೇಕು. ಅಲ್ಲ ರೀ, ನೀವೇನು ಔಷಧಿನೇ ಕೊಡ್ತಾ ಇದ್ದೀರೋ ಅಥವಾ ಪಲಾವಿಗೆ ಮಸಾಲೆ ಹೇಳ್ತಾ ಇದ್ದೀರೋ? ಮೇಡಮ್, ಔಷಧಿನೇ ಕೊಡ್ತಾ ಇರೋದು. ನಾನು ಹೇಳ್ದಂಗೆ ಒಂದೇ 1 ವಾರ ಮಾಡಿ ನಿಮ್ಮ ಮನೆಗೆ ಕರೆಂಟೇ ಬೇಕಾಗಿಲ್ಲ. ಯಾಕೆ ಸೋಲಾರ್ ಹಾಕ್ಸ್ಕೊಡ್ತೀರಾ? ಇಲ್ಲ ಸರ್, ನಿಮ್ಮ ಹುಡುಗಿ ಮುಖ ಹೊಡೆಯೋ ರೇಂಜ್ಗೆ ನಿಮ್ಮ ಮನೆಯಲ್ಲಿರೋ ಬಲ್ಬ್ಗಳೆಲ್ಲ ಡಲ್ ಹೊಡಿತವೆ. ಅದಕ್ಕೆ ಹಂಗೆ ಹೇಳಿದೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ಸದ್ಯ ನನ್ನ ತಲೆನೋವಾದರೂ ತಪ್ತದೆ. ಶಿವು, ಅದೆಷ್ಟು ಕೇಳಿ ಕಾಸು ಕೊಟ್ಟು ಕಳ್ಸಪ್ಪ. ಇವನು ಮಾಡಿದ ಪರ್ಫಾರ್ಮೆನ್ಸ್ ನೋಡ್ತಿದ್ರೆ ಕೊಟ್ಟು ಕಳ್ಸೋಣ ಅನ್ಕೊಂಡೆ. ಕಾಸು ಕೊಟ್ಟು ಕಳ್ಸಂಗಾಯ್ತು. ಸ್ವಾಮಿಗಳೇ, ಇದರ ನಿಖರವಾದ ಬೆಲೆ ಎಷ್ಟು ಕೊಡಬೇಕು? ಜಾಸ್ತಿ ಏನು ಬೇಡ. ಏನು ಬೇಡ ಅಂತ ಬಿಡ. ಸ್ವಾಮಿ, ಹಂಗೆಲ್ಲ ನಾ ಹೇಳಿದ್ದು 1,500 ಕೊಡಿ ಅಂದೆ. 1,500 ತರ್ತೀನಿ. ಅಕ್ಕ, ನಾನು ನಿಜವಾಗ್ಲೂ ಬೆಳಗಾಯ್ತೀನಲ್ವಾ? ಖಂಡಿತವಾಗ್ಲೂ ಆಗ್ತೀಯ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಏನು ಯೋಚನೆ ಮಾಡಬೇಡ. ಅಕ್ಕನ ಮುಖನ ಮುಚ್ಚಕ್ಕೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬಾಳೆಹಣ್ಣು ಸಿಪ್ಪೆಗಳು ಬೇಕು? ಏಯ್, ಸುಮ್ಮನೆ ನಿಂತ್ಕೊಳ್ಳೋ ನೀನು. ಅಕ್ಕ ಬೆಳ್ಳಗಾಗ್ಲಿ ಅಂತಾನೆ ಇದೆಲ್ಲ ಮಾಡ್ತಿರೋದು. ಹಾಗಂದ್ರೆ ಯಾವ ಡಾಕ್ಟರ್ ಹೇಳ್ದ? ಗಿಡಮೂಲಿಕೆ ಅವ್ನು ಹೇಳ್ದ. ಓ, ಓಕೆ. ಓ, ಆಪರೇಷನ್ ವೈಟಿಂಗ್ ಜೋರಾಗಿ ನಡೀತಾ ಇದೆ. ತಗೊಳ್ಳಿ, ನಮ್ಮ ಕಡೆಯಿಂದ ನೇರಳೆ ಹಣ್ಣು 400 ರೂಪಾಯಿ ಕೆಜಿ ಅಂತ ಹೇಳ್ದ. ಅಲ್ಲಿ ತಗೊಳ್ಳಿಲ್ಲ. 100 ರೂಪಾಯಿ ಕೆಜಿ ಅಂತ ಇನ್ನೊಬ್ಬ ಹೇಳ್ದ, ಅಲ್ಲಿ ತಂದೆ. ಅಕ್ಕ, ನನಗೆ ಕೊಡು. ನನಗೆ ಈ ಹಣ್ಣು ತುಂಬಾ ಇಷ್ಟ. ತಿರು ನಿನಗೆ ತಂದಿರೋದು. ಅಯ್ಯಯ್ಯ ಭೂದೇವಿ, ಕೊಡಲಿ. ಅಯ್ಯೋ 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 ಅಯ್ಯೋ, ಈಟೊಂದು ಕರ್ಗಿರೋ ಹಣ್ಣು ತಂದಿದ್ಯಲ್ಲೋ ಭಗವಂತ. ಮೊದ್ಲೇ ಕರ್ಗವಳೆ ನನ್ನ ಮಗಳು, ಅದಂತೆ ನೀನ ಕರ್ಗಾಗ್ಬೇಕು ಅಂತಾನ? ಒಳ್ಳೆ ಕತೆ ಐತೆ. ಕರ್ಗಿರೋ ಹಣ್ಣು ತಿಂದ ತಕ್ಷಣ ಕರ್ಗಾಗ್ಬಿಡ್ತಾರ, ಬೆಳಗಿರೋ ಬಾಳೆಹಣ್ಣು ತಿಂದ್ರೆ ಬೆಳಗಾಗ್ಬಿಡ್ತಾರ. ಅಯ್ಯೋ, ನೀ ಸುಮ್ಕಿರಪ್ಪ, ನಿಂಗೇನು ಗೊತ್ತಾಗಕ್ಕಿಲ್ಲ. ಗಿರ್ಜಾ, ನೀನೊಂದು ಕೆಲಸ ಮಾಡವ, ಮೂಲಂಗಿನ ಕಟ್ ಮಾಡ್ಕೊಂಬಂದು ಅವಳಿಗೆ ಕೊಡು. ಅವಳು ಸದ್ದಾಗಿ ತಿಂದು ಮೂಲಂಗಿ ಥರನೇ ಬೆಳ್ಳಗಾಗ್ಬಿಡ್ಬೇಕು. ಈ ಕಪ್ಗಿರೋ ಹಣ್ಣು ನಾನು ತಿಂತೀನಿ. ಮಕ ಯಾಕ್ರಿ ಹಾಗಿಟ್ಕೊಂಡಿದ್ದೀರಾ? ಏನ್ ಮಾಡೋದು, ಇತ್ತೀಚೆಗೆ ನನ್ನ ಮಕಾನಿಗೆ ಮಾಡ್ಬಿಟ್ಟವ್ನು ಭಗವಂತ. ನಾನ್ ಮಾಡಿದ ಪ್ರಸಾದ್ ಒಂದೇ ಬಿಟ್ಟ ನೋಡು ಭಗವಂತ, ಏನ್ ಕರ್ಮ. ತಿನ್ನೋ ಹಣ್ಣನ್ನ ಮಕ ಕಚ್ತಾವ್ರೆ. ಇದು ಕರ್ಮ ಅಲ್ಲ, ಮರ್ಮ. ಮರ್ಮನೆ. ಕಪ್ಗಿರೋ ಹಣ್ಣು ತಿಂದ್ರೆ ಕಪ್ಗಾಗ್ತಾರಂತೆ, ಬೆಳಗಿರೋ ತಿಂದ್ರೆ ಬೆಳಗಾಗ್ತಾರಂತೆ. ಇದೆಂತ ಮೂಢನಂಬಿಕೆ ಭಗವಂತ. ನಾನು ಬೆಳ್ಳಗಾಗಬೇಕು ಅಂತ ಹರಕೆ ಹೊತ್ಕೊಳ್ಳೋದು ಮೂಢನಂಬಿಕೆ. ಮತ್ತಿದು ನಂಬಲಾಗದ ನಂಬಿಕೆ. ನಂಬಲಾಗದ ನಂಬಿಕೆ. ಏನೋ ಭಗವಂತ. ಭಗವಂತ, ನನ್ಗೊಂದು ಡೌಟು. ಇಂಥದನ್ನೆಲ್ಲ ನೋಡಿದ್ರೆ ನಿಂಗೆ ನಗು ಬರಲ್ವಾ? ಇಲ್ಲ, ಅಯ್ಯೋ ಅನ್ಸುತ್ತೆ, ನೋವಾಗುತ್ತೆ, ಬೇಸರ ಆಗುತ್ತೆ. ಅಯ್ಯೋ ಅಯ್ಯೋ, ಓಕೆ. ನೋವು ಬೇಸರ ಯಾಕೆ ಭಗವಂತ? ಈಗ ರಾಜ ಚಡ್ಡಿಗಳನ್ನ ಬರೀ ಬಣ್ಣಗಳಲ್ಲಿ ನೋಡಿ ಚೆನ್ನಾಗಿಲ್ಲ ಅಂದ್ರೆ ನಿನಗೆ ಹೇಗನ್ಸುತ್ತೆ? ಹಾ, ಕ್ವಾಲಿಟಿನೇ ನೋಡಿದ್ರೆ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಕೆಟ್ಕೋಪ ಬರುತ್ತೆ. ನನಗೂ ಹಾಗೆ ಅಲ್ವಾ. ಮನುಷ್ಯರನ್ನ ಅವರ ಒಳಗುಣಗಳಿಂದ ನೋಡದೆ ಬರೀ ಬಣ್ಣದಿಂದ ಅಳೆದು ಚೆನ್ನಾಗಿಲ್ಲ ಅಂದ್ರೆ ಸೃಷ್ಟಿ ಮಾಡಿರೋ ನನಗೆ ನೋವಾಗಲ್ವಾ? ಪ್ರಕೃತಿಯ ಪ್ರಕಾರ ಬಂದಿರೋ ಬಣ್ಣನ ಬದಲಾಯಿಸಲು ಸಾಧ್ಯ ಇದೆ. ದೃಷ್ಟಿಗಾಗಿ ಕಪ್ಪುದಾರನ ಬಳಸೋ ಇವರು ಮುಖ ಕಪ್ಪಗಿದೆ ಅಂತ ನೊಂದ್ಕೊಳ್ಳೋದು ಯಾಕೆ? ಅಂದಕ್ಕಾಗಿ ಕಾಡಿಗೆನ ಬಳಸೋ ಇವರು ಮುಖದಲ್ಲಿ ಕಪ್ಪಿದೆ ಅಂತ ಕೀಳ ಕಾಣೋದು ಯಾಕೆ?
ನೀನು ಹೇಳ್ತಾ ಇರೋದೆಲ್ಲ 100% ಸತ್ಯ ಭಗವಂತ. ಆದರೆ ನನಗೊಂದು ಡೌಟು, ಈ ಜನ ನಿಜವಾಗ್ಲೂ ಇದನ್ನೆಲ್ಲ ಅರ್ಥ ಮಾಡ್ಕೋತಾರ? ಭಗವಂತ ರೀ, ಆ? ನಾಳೆ ಗಿಡಮೂಲಿಕೆ ಅವನ್ನ ಇನ್ನೊಂದ್ಸಲ ಕರೆಸ್ತೀರಾ? ಯಾಕೆ? ಒಬ್ಬೊಬ್ರೆ ನಿಂತ್ಕೊಂಡು ಮಾತಾಡೋ ಕಾಯಿಲೆ ಇನ್ನು ನಿಮ್ಗೆ ಹೋಗಿಲ್ವಲ್ಲ, ಅದಕ್ಕೆ ಯಾವ್ದಾದ್ರು ಬೇರಿದ್ಯಾ ಅಂತ ಕೇಳಕ್ಕೆ. ಎಂಥದ್ದು ಬೇಕಾಗಿಲ್ಲ. ಇದು ಒಬ್ಬೊಮ್ಮೆ ಮಾತಾಡೋ ಕಾಯಿಲೆ ಅಲ್ಲ. ದಿಸ್ ಇಸ್ ಸೆಲ್ಫ್ ಟಾಕ್. ಯು ಪ್ಲೀಸ್ ಕ್ಯಾರಿ ಆನ್. ದೇವ್ರು ಕೊಟ್ಟಿರೋ ಬಣ್ಣ ಬದಲಾಯಿಸಕ್ಕಾಗಲ್ಲ ಅಂತ ಗೊತ್ತಿದ್ರು ಸುಮ್ಮನೆ ಇದೆಲ್ಲ ವ್ಯರ್ಥ ಪ್ರಯತ್ನ ಅಷ್ಟೆ. ದೇವ್ರೆ, ನೀನೇ ಕಾಪಾಡಬೇಕು. ಶ್ವೇತಾ, ಕೊನೆಗೂ ಆ ಗಿಡಮೂಲಿಕೆ ಅವ್ರು ಹೇಳ್ದ ಹಾಗೆ 1 ವಾರ ನೀನು ಟ್ರೀಟ್ಮೆಂಟ್ ಮಾಡಾಯ್ತು. ಇನ್ನೇನಿದ್ರು ರಿಸಲ್ಟ್ ನೋಡೋದೊಂದೇ ಬಾಕಿ. ನೋಡ್ಬಿಟ್ರೆ ಗಿರಿ, ರೀ, ವೈ ಹರಿ, ವೇಟ್. ಹಲೋ, ಎಲೆಕ್ಟ್ರಿಷಿಯನ್ ವೆಂಕಟೇಶಪ್ಪನವರಾ? ನೀವೆಲ್ಲೇ ಇದ್ರು ಈ ಕೂಡಲೇ ನಮ್ಮ ಮನೆಗೆ ಬಂದು ಕರೆಂಟ್ ಫ್ಯೂಸ್ ಕಿತ್ಕೊಂಡು ಹೋಗಿ. ನಮ್ಮ ಮನೆಗೆ ಇನ್ಮೇಲೆ ಯಾವ ಬಲ್ಬು ಟ್ಯೂಬ್ಲೈಟು ಏನು ಬೇಕಾಗಿಲ್ಲ. ನಮಗೆ ಆಲ್ ಪರ್ಪಸ್ ಆಯುರ್ವೇದಿಕ್ ಬಲ್ಬ್ ಸಿಗ್ತಾ ಇದೆ. ಹಾಗಾಗಿ ರೀ 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 ಆ ಥರ ಮಾಡಬೇಡಿ, 1 ನಿಮಿಷ ಇರಿ. ವೆಂಕಟೇಶಪ್ಪನವರೇ, ಅರ್ಜೆಂಟ್ ಮಾಡಬಾರ್ದಂತೆ, ನಾನು ಆಮೇಲೆ ಮಾಡ್ತೀನಿ ರೀ. ಯಾಕಿರಿ, ನಿನಗೆ ನಂಬಿಕೆ ಇಲ್ವಾ? ನನಗಂತೂ ಫುಲ್ ನಂಬಿಕೆ ಇದೆ. ಯಾಕೆಂದ್ರೆ ಕೊಟ್ಟಿರೋದು 10 ರೂಪಾಯಿ 20 ರೂಪಾಯಿ ಇಲ್ಲ, 1,500 ರೂಪಾಯಿ ವರ್ಕ್ ಆಗುತ್ತೆ. ಶಿವು, ಹಿಂಗ ಮಾಡಿದ್ರೆ ಹೆಂಗೆ? ಆ ಗಿಡಮೂಲಿಕೆ ಅವನು 1 ವಾರದ ಗಂಟ ಇದನ್ನ ಮಾಡಿ ಅಂತ ಹೇಳಿದ್ದ. ನಾವು ಇದನ್ನೇ 1 ತಿಂಗಳ ಗಂಟ ಮುಂದುವರ್ಸ್ಬಿಟ್ರೆ ಬೆಳಗಾಗೋ ಬದಲು ನನ್ನ ಮಗಳು ಕೆಂಪಗೆ ಆಗ್ಬಿಡ್ತಾಳೆ. ಆಮೇಲೆ ಹುಡುಗರೆಲ್ಲ ನಾನ್ ಮದ್ವೆ ಆಯ್ತೀನಿ ಅಂತ ಒಂದು ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಆಗ ವರದಕ್ಷಿಣೆ ಕೊಡಂಗೆ ಇರಕ್ಕಿಲ್ಲ ಅಲ್ವಾ? ಅಮ್ಮ, ಅತ್ಯಾಸೆ ಪಟ್ಟು ಚಿನ್ನದ ಮೊಟ್ಟೆ ಇಡೋ ಕೋಳಿ ಹೊಟ್ಟೆ ಕೊಯ್ದಿದ್ ಕತೆ ಕೇಳಿದಿರಾ? ಶ್ವೇತು, ಬ್ಯಾಗ್ ಎತ್ತು ಹೋಗಮ್ಮ. ಅತ್ತೆ, ಅವಾಗ ಬ್ಯಾಗ್ ಎತ್ತೆ ಅಂತಾನೆ ಇರ್ತಿರಲ್ಲ, ಈಗೇನಾಯ್ತು? ಮತ್ತಿನ್ನೇನ್ಲ, ನನ್ಗೇನು ಕೋಳಿ ಕತೆ ಗೊತ್ತಿಲ್ವಾ? ನಿನ್ ಏನ್ರ ಹೇಳೋದ್ ನೋಡು, ನಾನೇನೋ ದಡ್ಡಿ ಎಬ್ಬಿಟ್ಟು ನಂಗೆ. ಅಯ್ಯೋ ಅಮ್ಮ, ಸುಮ್ಮನೆ ಮಾತುಗಂದೆ, ಬೇಜಾರು ಮಾಡ್ಕೋಬೇಡಿ. ಸರಿ ಹೋಗ್ಲಿ ಬಿಡು. ಗಿರಿ, ಅವಳು ಮಕ್ಕಾಕಿರೋದನ್ನ ತೆಗಿ, ಅವಳು ಬೆಳಗಾಗೋಳ ನೋಡೋಣ. ನನ್ನ ಮಗಳೇನಾದ್ರೂ ಬೆಳಗಾಗಿದ್ರೆ ಶ್ವೇತಾ ಅನ್ನೋ ಒಂದು ಹೆಸರಿಗೆ ಇವತ್ತು ಬೆಲೆ ಬರ್ತದೆ. ಸರಿ ಅಮ್ಮ. ದೇವ್ರೆ, ನಮ್ ಶ್ವೇತಾ ಬೆಳಗಾಗಿದ್ರೆ ಬಿಳಿಗಿರಿ ರಂಗನ್ ಬೆಟ್ಟನ ನಡ್ಕೊಂಡೇ ಹತ್ಬಿಡ್ತೀನಿ. ಭಗವಂತ, ನಮ್ಮ ಶ್ವೇತಾ ಬೆಳ್ಳಗಾದ್ರೆ ನಾನು ಬಿಳಕಲ್ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ 101 ತೆಂಗಿನಕಾಯಿ ಹೊಡಿತೀನಿ. ಹಂಗೆ ಇನ್ಯಾವ್ದಾದ್ರು ಬಿಳಿ ಬೆಟ್ಟ ಇದ್ರೆ ನಂಗೂ ಹೇಳ, ನಾನು ಹಂಗೆ ಬೆಟ್ಟವ ಹತ್ಬಿಟ್ಟು ಮ್ಯಾಗಿಂದ ಕೆಳಗೆ ಉಳ್ದು ಬಿಡ್ತೀನಿ. ಅಯ್ಯೋ ಅಮ್ಮ, ನಾವೆಲ್ಲೇ ಹೋಗೋದಾದ್ರೂ ನಿಮ್ಮನ್ನ ಕರ್ಕೊಂಡೇ ಹೋಗ್ತೀವಿ. ಮೊದಲು ಶ್ವೇತವರ್ಣಳಾಗಿರೋದನ್ನ ನೋಡೋಣ. ಬಿಳಿ ಬಿಳಿ ಕಣ್ಣೋಳೆ, ಬಿಳಿ ಬಿಳಿ ಮುಗದೋಳೆ, ಬಿಳಿಯಾಗಿ ಮನೆಗೆ ಬಾರೆ. ದೇವ್ರೆ, 1,200. ಅಯ್ಯೋ 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 ಅಯ್ಯೋ, ಆಗಕ್ಕಿಲ್ಲ. ಯಪ್ಪ, ಇವಳು ಜನ್ಮದಾಗೆ ಬೆಳ್ಳಗಾಗಕ್ಕಿಲ್ಲ. ಇವಳು ಮಸಿ ಬಣ್ವೆ. ಆ ಬ್ರಹ್ಮ ಇವಳ ಹಣೆ ಬರನ ಕರಿ ಪೆನಾಗೆ ಗೀಚ್ಬಿಟ್ಟವನೆ. ಇನ್ಯಾವ ಗಂಡು ಇವಳನ್ನ ಒಪ್ಪಕ್ಕಿಲ್ಲ. ಜೀವನ ಪೂರ್ತಿ ಇವಳು ಒಂಟಿಯಾಗೆ ಇರ್ಬೇಕು. ನಾನು ಇವಳು ಗಂಡು ನೋಡಿನೇ ಸಾಯ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ. ಸಮಾಧಾನ ಮಾಡ್ಕೊಳ್ಳಿ ಪಾಪ, ಇದ್ರೆ ಶ್ವೇತಾ ಅದೇನ್ ತಪ್ಪು? ಬೆಳ್ಳಗ್ ಮಾಡ್ತೀನಿ ಅಂತ 1,500 ರೂಪಾಯಿ ಕಿತ್ಕೊಂಡಲ್ಲ ಆ ಗಿಡಮೂಲಿಕೆ. ಅವನು ಸುಕ್ಕಿದ್ರೆ ಅವ್ನು ಹಾಳಾಗ ಹೋಗ, ಅವ್ನು ಜೆಕ್ಕೊಟ್ಟೋಗ, ಅವ್ನು ಬರಬಾರ್ದು ರೋಗ ಬರ, ಅವ್ನಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ, ಅವ್ನ ಹೆಂಡ್ರನ್ ಕಂಡವ್ರು ಹತ್ಕೊಂಡು ಹೋಗ, ಅವ್ನ ಮಣ್ಣಾಗಿಟ್ಟು ಮನೆಯಾಗ ಹುಡ್ಕ. ಅಯ್ಯೋ, ಎಲ್ಲ ಹಾಳು ಮಾಡ್ಬಿಟ್ನಲ್ಲೋ ಭಗವಂತ. ಕಾಜೋಲು, ಮಲೈಕಾ ಅರೋರಾ, ಮುಮೈತ್ ಖಾನು ಇಂಥವ್ರದ್ದು ಎಕ್ಸಾಂಪಲ್ಗಳು ಕೊಟ್ಬಿಟ್ಟು ನಮಗೆ ಮೋಸ ಮಾಡ್ತೀಯ. ನಮಗೆ ಕೈ ಇರೋದು ಕುಲ್ಕಕ್ಕೆ, ಒಬ್ಬರ ಮೇಲೆ ಕೈ ಮಾಡಕ್ಕಲ್ಲ ಅಂತ ನನ್ನ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹೇಳ್ಕೊಟ್ಟಿದ್ರೆ ಅದಕ್ಕೆ ಸುಮ್ಮನೆ ಇದ್ದೀನಿ. ಆದ್ರೂ ನಿನ್ನ ನನ್ನ ಅಂತರಂಗದಲ್ಲಿ ಉರಿತಾ ಇರೋ ಜ್ವಾಲಾಮುಖಿಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದಟ್ಟ, ಇವನು ನಮಗೆ ದುಡ್ಡು ತಗೊಂಡು ಮೋಸ ಮಾಡಿದಾನೆ. ಇವನು ಅಂತರಂಗದಲ್ಲ, ನವರಂಗ ಸರ್ಕಲ್ ಅಲ್ಲಿ ನಿಲ್ಸ್ಕೊಂಡು ಬಹಿರಂಗವಾಗಿ ಹೊಡಿಬೇಕು. ಆಗ್ಲೇ ನನಗೆ ತಿಂದನ್ನ ಜೀರ್ಣ ಆಗೋದು. ಅಯ್ಯೋ ಸ್ವಾಮಿ, ನಿಮ್ಮ ಜೀರ್ಣಕ್ಕೂ ನನ್ನ ಹತ್ರ ಒಂದು ಚೂರ್ಣ ಇದೆ. ಅಯ್ಯೋ, ನಿನ್ನ ತಿರ್ಕೋ ಈ ಕಡೆ.
ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ಯಾ? ಅರಿಶಿಣ ಮತ್ತು ಚಂದನದ ಗುಣ ಇದೆ, ಮೈಕಾಂತಿ ಹೆಚ್ಚುತ್ತೆ ಅಂತ ಅದ್ಯಾವುದೋ ಕ್ರೀಮ್ಗಳನ್ನೆಲ್ಲ ಅಕ್ಕಿ ಬೇಳೆ ತರೋ ದುಡ್ಡಲ್ಲಿ 5 ರೂಪಾಯಿ 10 ರೂಪಾಯಿ ಉಳಿಸಿ ತಂದು ಹಚ್ಕೊಂತೀವಿ. ಯಾಕೆ? ಬೆಳಗಾಗ್ತೀವಿ ಅಂತ ಅಲ್ಲ, ಬೆಳಗಾಗ್ತೀವಿ ಅಂತಲ್ಲ. ಆ ಆಡ್ಗಳನ್ನೆಲ್ಲ ಅಷ್ಟು ಅದ್ಭುತವಾಗಿ ತೋರಿಸಿರ್ತಾರಲ್ಲ ಅದಕ್ಕೆ. ಅದೇನದು ಗೌರವರ್ಣ. ಹಾ, ಗೌರವರ್ಣ. ಗೌರವರ್ಣ ಗೌರವರ್ಣ ಗೌರವರ್ಣ. ಯಾಕೆ? ಕಪ್ಪಗಿರೋರ್ಗೆ ಗೌರವ ಇರಲ್ವೇನಯ್ಯ? ಬೆಳ್ಳಗಿರೋರ್ಗ್ ಮಾತ್ರ ಈ ಸಮಾಜದಲ್ಲಿ ಬೆಲೆ ಅಂತ ತೋರಿಸಿ ತೋರಿಸಿ ನಮ್ ಜನರೇಷನ್ ಹಾಳು ಮಾಡಿದ್ಯಾ. ಅಕ್ಕ, ನಾನು ಅಂತ ಅಡ್ವರ್ಟೈಸ್ಮೆಂಟೇ ಕೊಟ್ಟಿಲ್ಲ ಅಕ್ಕ. ಕೊಟ್ಟೋನ್ ಸಿಗಲ್ವಲ್ಲ, ಅದಕ್ಕೆ ನೀನ್ ಸಿಕ್ಕಿರೋದಕ್ಕೆ ಕೊಡ್ತಾ ಇದೀನಿ. ತಗೋ ತಗೋ ತಗೋ. ಅಕ್ಕ ಬಿಟ್ಬಿಡಕ್ಕ. ನೀನ್ ಓಡಾಡೋ ರೋಡಲ್ಲಿ ಕಾಲೇ ಇಡಕ್ಕಿಲ್ಲ ಅಕ್ಕ. ನೀನ್ ನೋಡಿರೋ ಪಿಕ್ಚರು ನೋಡಕ್ಕಿಲ್ಲ ಅಕ್ಕ. ನಿಮ್ ಮನೆಯಿಂದ 150 ಕಿಲೋಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ನಾನು ಬಿಟ್ಬಿಡಕ್ಕ. ಗೊತ್ತಾಯ್ತಾ ಹೆಣ್ಮಕ್ಳ ಪವರ್ ಏನು ಅಂತ? ಅವ್ರು ಒಲೆ ಊದಕ್ಕೂ ಸೈ, ರಣ ಕಹಾಳೆ ಊದಕ್ಕೂ ಸೈ. ಗೊತ್ತಾಯ್ತು ಸರ್. ಆದ್ರೂ ಒಂದು ಡೌಟು ಸರ್. ಏನು? ಅಲ್ಲ ಸರ್, ಎಲ್ರು ಮನೆ ಮುಂದೆ ನಿಲ್ಲಿಸ್ಕೊಂಡು ಹೊಡಿದ್ರೆ ನೀವೇನ್ ಸರ್ ಮನೆ ಹಿಂದೆ ಕರ್ಕೊಂಡ್ಬಂದು ಹೊಡಿತಿದ್ದೀರಾ? ಮನೆ ಮುಂದೆ ನಿಲ್ಲಿಸ್ಕೊಂಡು ಹೊಡೆದ್ರೆ 4 ಜನ ಸೇರ್ತಾರೆ. ನೀನು ಯಾರು ಅಂತ ಕೇಳ್ತಾರೆ. ನೀನು ಗಿಡಮೂಲಿಕೆ ಮಾರೋನು ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ನಿನಗೆ ನಾನೇ ಮಾರ್ಕೆಟಿಂಗ್ ಮಾಡ್ಕೊಟ್ಟಂಗೆ ಆಗುತ್ತೆ. ಅದು ನನಗೆ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ಇಟ್. ಸರ್, ನಿಜವಾಗ್ಲೂ ವರ್ಕ್ ಆಗೋ ಗಿಡಮೂಲಿಕೆನೇ ಕೊಟ್ಟಿದೆ ಸರ್. ನೀವೆಲ್ಲೋ ಹುಷಾರಾಗಿ ಹಚ್ಚಿಲ್ಲ ಅಂತ ಕಾಣುತ್ತೆ. ನಾವು ಮಿಡಲ್ ಕ್ಲಾಸ್ ಜನ ಸೋಪ್ ಹಚ್ಕೊಳ್ಳೋವಾಗ್ಲೇ ಹುಷಾರಾಗಿ ಹಚ್ಕೋತೀವಿ. ಕೈ ಜಾರಿ ಕಮೋಡ್ ಒಳಗೆ ಬಿದ್ರೆ ಇನ್ನೊಂದು ಸೋಪ್ಗೆ 50 ರೂಪಾಯಿ ಖರ್ಚಾಗುತ್ತೆ ಅಂತ. ಅಂತದ್ರಲ್ಲಿ 1500 ರೂಪಾಯಿ ಕೊಟ್ಟು ತಗೊಂಡಿರೋ ಔಷಧಿ ಹುಷಾರಾಗಿ ಹಚ್ಕೊಳಲ್ವಾ? ಏಯ್, ನೀನ್ ದುಡ್ಡು ಕೊಡ್ತೀಯೋ ಇಲ್ಲ? ಗಿರ್ಜಾ ಮಾವ ಬಾರ್ಸು. ಸರ್ ಕೊಡ್ತೀನಿ ಸರ್. ಕೊಡ್ತೀನಿ ಸರ್. ಕೊಡು. ತಗೊಳ್ಳಿ ಸರ್. ಹೇಯ್, ಕೊಟ್ಟಿದ್ದು 1500, ಇನ್ 300 ಸರ್ ಚೇಂಜ್ ಇಲ್ಲ ಸರ್, ಅದಕ್ಕೆ ಇದನ್ನ ಇಟ್ಕೊಳ್ಳಿ ಸರ್. ಹೇ, ಇದೇನ್ ಚಿಲ್ಲರೆ ಅಂಗಡಿ ಕೆಟ್ಟೋಯ್ತಾ? ಚೇಂಜ್ ಇಲ್ಲ ಅಂತ ಚಾಕ್ಲೇಟ್ ಕೊಡಕ್ಕೆ? ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ಸರ್? ಅದು BP ಬೇರು ಸರ್. ನಿಮ್ ಯಂಗ್ಸರ್ ಕೋಪ ಬಂದಾಗ ಇಡೀ ಬಾಟ್ಲನ್ನೇ ಅವ್ರ ಬಾಯಿನಲ್ಲಿ ಇಟ್ಬಿಡಿ ಸರ್. ಸರ್ ಅಂತ ಮಾತೇ ನಿಂತಾಗ್ಬಿಡುತ್ತೆ. ಅಯ್ಯೋ ನಿನ್ನ. ಕಂಟ್ರೋಲ್. ಇಂಥವರೆಲ್ಲ ಬೊಕ್ಕ ತಲೆಗೆ 3 ತಿಂಗಳಲ್ಲಿ ಕೂದಲು ಗುಚ್ಛವಾಗಿ ಬೆಳೆಯುತ್ತದೆ. ತೂಕ ಹೆಚ್ಚಿದೆಯೇ 6 ತಿಂಗಳಲ್ಲಿ ತೂಕ ಇಳಿಸಿರಿ. ಸಣ್ಣಗಿದ್ದೀರಾ ದಪ್ಪಗಾಗಿ, ಕಪ್ಪಗಿದ್ದೀರಾ ಬೆಳ್ಳಗಾಗಿ, BP ಶುಗರು ಮಕ್ಕಳಾಗದೆ ಇರೋದಕ್ಕೆ ನರ ದೌರ್ಬಲ್ಯ ಕಾರಣ ಅಂತ ಇಂಥ ವೀಕ್ನೆಸ್ಗಳನ್ನ ಇಟ್ಕೊಂಡು ಜನಗಳ ಹತ್ರ ಸುಲಿಗೆ ಮಾಡ್ತಾರೆ. ಇವ್ರು ತಪ್ಪಲ್ಲ, ಇಂಥವ್ರನ್ನೆಲ್ಲ ನಂಬ್ತೀವಲ್ಲ, ನಮ್ದು ತಪ್ಪು. ನಡೀರಿ, ಮುಂದೆ ಏನಾಗಬೇಕು ನೋಡೋಣ. ನಡೆಯಮ್ಮ. ಹುಡುಗ ತುಂಬಾ ಚಿಕ್ಕವನು ಅನಿಸ್ತಾ ಇಲ್ವಾ? ಅದೇ ನಮ್ಮತ್ತೆ ಏನಾದರೂ ಬಾಲ್ಯ ವಿವಾಹದ ಡೀಲ್ ಮಾಡ್ಕೊಂಡು ಬಂದ್ಬಿಟ್ಲ ಅಂತ ನಂಗೆ ಡೌಟ್. ನನಗೂ ಅದೇ ಕಣೋ ಡೌಟು. ಪುಟ್ಬಲ್ಲೆ, ಹುಡುಗನಿಗೆ ಚಿಕ್ಕ ವಯಸ್ಸು ಅಂತ ಅನ್ಸಲ್ವಾ? ಹೌದು ಯಜಮಾನ್ರೆ, ತುಂಬಾ ಚಿಕ್ಕ ಏಜೆ. ಬರೀ 45 ವರ್ಷ ಅಷ್ಟೇ. 45 ಅಷ್ಟೇ. ಮತ್ತೆ ಆ ಹುಡುಗ ಯಾರು? ಅವ್ರ ಮಗ. ಅತ್ತೆ, ಹುಡುಗನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹುಡುಗ ಯಾರೋ ಅಪ್ಪನ್ ಕರ್ಕೊಂಡ್ ಬಂದಿದ್ಯಲ್ಲ? ಸ್ವಲ್ಪ ಸುಮ್ಮನೆ ನಿಂತ್ಕೊಳಕ್ ಕಂಡಿದ್ದೀನಿ. ನೀವೇನು ಬೇಜಾರಾಗಬೇಡಿ. ನಮ್ಮ ಅಣ್ಣನ ಮಗ ಸ್ವಲ್ಪ ತಮಾಷೆ ಸ್ವಭಾವದವನು. ಪರವಾಗಿಲ್ಲ. ನಮಗೂ ಈ ಥರ ಸುಮಾರು ಕಡೆ ಅಭ್ಯಾಸ ಆಗೋಗಿದೆ. ನಾನು ಒಂದು ಸ್ವಲ್ಪ ಮಾಡ್ರನೆ. ನಾನು ಹೀಗೆಲ್ಲ ತಮಾಷೆ ಎಲ್ಲ ಮಾಡ್ತಿರ್ತೀನಿ. ಸ್ವಾಮಿಗಳೇ, ಆಲ್ಮೋಸ್ಟ್ ಮದುವೆ ಏಜಿಗೆ ಬಂದಿರೋ ಹುಡುಗ ನಿಮ್ಮ ಮಗ ಇದ್ದಾನೆ. ನಿಮ್ಗೆ ಯಾಕೆ ಮತ್ತೊಂದು ಮದುವೆ? ಅವಳು ರೀಸೆಂಟಾಗಿ ಹೋಗ್ಬಿಟ್ಲು. ಯಾರ ಜೊತೆ? ಯಜಮಾನ್ರೆ, ಅವಳು ರೀಸೆಂಟಾಗಿ ತೀರ್ಕೊಂಡ್ಲು ಅಂತ ಅಂದೆ. ಅಯ್ಯೋ ಪಾಪ, ಹಾಗೆ ಹೋಗ್ಬಾರ್ದಾಗಿತ್ತು. ಅದಕ್ಕೆ ನನ್ನ ತಮ್ಮನಿಗೆ ಇನ್ನೊಂದು ಸಂಬಂಧ ನೋಡ್ತಾ ಇದ್ದೀವಿ. ಸುಮಾರು ಆಫರ್ಗಳು ಬಂದವು, ನಾವೇ ಬೇಡ ಅಂದ್ವಿ. ನೀವೇನ್ರಿ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ತುಂಬಾ ಆಫರ್ ಬಂತು ಅಂತ ಇಂಜಿನಿಯರ್ ಸ್ಟೂಡೆಂಟ್ಸ್ ಹೇಳ್ತಾರಲ್ಲ, ಹಂಗೆ ಹೇಳ್ತಾ ಇದ್ದೀರಾ? ಹೌದು ಸರ್, ನಿಜಾನೇ ಹೇಳ್ತಿದ್ದೀವಿ. ನನಗೆ ಹೆಂಡತಿ ಬೇಕು ಅನ್ನೋದಕ್ಕಿಂತ ನನ್ನ ಮಗನಿಗೊಬ್ಳು ತಾಯಿ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಮತ್ತೆ
ನಮ್ಮ ಶ್ವೇತಕ್ಕೆ ಈ ಥರ ಸಂಬಂಧ ತರೋದಕ್ಕೆ ನೀವು ಮನ್ಸಾದ್ರೆ ಹೇಗೆ ಬಂತು? ನನ್ನ ಮಗಳಿರೋ ಬಣ್ಣಕ್ಕೆ ಇನ್ಯಾರ ತಾಳಿ ಕಟ್ತಾರೆ, ಸಿಕ್ಕರೆ ಇಂಥ ಸಂಬಂಧನೇ ಸಿಗೋದು. ಗಿರ್ಜಾ, ಹೋಗಮ್ಮ ಶ್ವೇತನ್ ಕರ್ಕೊಂಡು ಬಾ. ಸರಿ ಅಮ್ಮ. ರೀ, ಏನೇ ಅದು, ಈ ಮದುವೆ ಆಗಕ್ಕೆ ನಾನು ಬಿಡಲ್ಲ. ಪಾಪ ಶ್ವೇತ ಎಷ್ಟು ನಂದ್ಕೊಡಲ್ಲ. ಏನು ಗುಸ್ಗುಸು ಮಾತಾಡ್ಕೊಂಡು ನಿಂತಿದ್ದೀರಾ? ಟೈಮ್ ಆಗುತ್ತೆ, ಕರ್ಕೊಂಡು ಬನ್ನಿ ಹೋಗಿ. ಬನ್ರಿ. ಅಂದಾಗೆ 45 ಹುಡುಗ ಏನು ಕೆಲಸ ಮಾಡ್ಕೊಂಡಿದ್ದಾರೆ? ಸದ್ಯಕ್ಕೆ ಹುಡುಗಿ ಹುಡ್ಕೋ ಕೆಲಸನೇ ದೊಡ್ಡ ಕೆಲಸ ಸರ್. ಶ್ವೇತಾ, ಕೇಳಿಸ್ಕೊಂಡೇನಮ್ಮ? ಕೇಳಿಸ್ಕೊಂಡಿರೋದಕ್ಕೆ ಪಾಪ ಕಣ್ಣೀರಾಗ್ತಾ ಇರೋದು. ಇಲ್ಲ, ಕಣ್ಣೀರಾದ್ರೂ ಬೆಳಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಕಳ್ತಿದ್ದೀನಿ. ನೊಂದ್ಕೋಬೇಡಮ್ಮ, ಆ ಯಪ್ಪ ಬೇಡ. ನಾವು ನಿನಗೆ ಬೇರೆ ಹುಡುಗನ ನೋಡ್ತೀವಿ. ನಿಮ್ಮ ಅಮ್ಮನ ಹತ್ರ ಬೇಕಾದ್ರೆ ನಾನು ಮಾತಾಡ್ತೀನಿ. ಇಷ್ಟ ಇದೆ ಅಥವಾ ಇಲ್ಲ ಅಂತ ಹೇಳೋ ಸ್ವತಂತ್ರ ನನಗಿಲ್ಲ ಅಕ್ಕ.